ಆಮೇಲೆ ಮತ್ತೆ ಮಲ್ಗೋವಾಗ ಒಂದ್ ಸ್ವಲ್ಪ ಹಾಲು ಕುಡಿತಾನೆ, ಹಾಲು ಕುಡ್ಕೊಂಡು ಮಲ್ಕೋತಾನೆ. ಸೊ ಏನಂತಂದ್ರೆ ನೋಡಿ, ಮಕ್ಳಿಗೆ ಫಸ್ಟ್ ಊಟ ಫೋರ್ಸ್ ಮಾಡೋದನ್ನ ಕಮ್ಮಿ ಮಾಡ್ಬೇಕು. ಓಕೆನಾ? ಮಕ್ಕಳಿಗೆ ಊಟದ ಮೇಲೆ ಇಂಟ್ರೆಸ್ಟ್ ಬಂದು ಅಟ್ರಾಕ್ಟಿವ್ ಆಗಿ ಅವರೇ ಕೂತ್ಕೊಂಡು ಕೈ ಆಡಿಸ್ಕೊಂಡು ತಿನ್ನುವಂತ ಒಂದು ಪ್ರಾಕ್ಟೀಸ್ ನ ನಾವು ಮಾಡ್ಬೇಕು. ಅದ್ ಮಾಡಲ್ಲ. ಓಕೆ, ಮಕ್ಳಿಗೆ ಏನೇ ಆಗಲಿ ಯಾವುದೇ ಒಂದು ವಿಷಯ ನೀವು ಫೋರ್ಸ್ ಮಾಡಿದ್ರೆ ಅದು ರಿಪೆಲ್ ಮಾಡ್ತಾವ ಮಕ್ಕಳು. ಈ ವಯಸ್ಸಿನ ಮಕ್ಕಳು ನೀವೇನೇ ಆಗಿರ್ಬೋದು, ನೀವ್ ಯಾವ್ದು ಮುಟ್ಬೇಡ ಅಂದ್ರೆ ಅದು ಮುಟ್ಟುತ್ತೆ. ನೀವೇನ್ ತಿನ್ಸಕ್ ಹೋದ್ರೆ ಅವು ಆಸೆ ಹೊಟ್ಟೆ ಎಷ್ಟಿದ್ರು ಸಹಿತ ತಿನ್ನಲ್ಲ. ಏನೋ ಮಾಡ್ತಾ ಇದಾರೆ ನಮ್ಗೇನೋ ಒಂದು ಆತಂಕ ಇರ್ತದೆ ಮಕ್ಳಿಗೆ. ಓಕೆನಾ? ಸೊ ಅದೊಂದು ಟ್ರಿಕ್ ಅಷ್ಟೇ. ಅದು ಮಕ್ಕಳಿಗೆ ಊಟ ಏನು ಈಗೇನ್ ಮಾಡ್ಬೇಕು ಅಂದ್ರೆ ನೀವೆಲ್ಲ ಜೊತೆ ಕೂತ್ಕೊಬೇಕು. ಊಟ ಕೂತ್ಕೊಂತಿಲ್ಲ ಬೆಳಿಗ್ಗೆ ತಿಂಡಿಗೆ ಮಗುನು ಪಕ್ಕದಲ್ಲಿ ಕೂರ್ಸ್ಕೊಬೇಕು. ನೀವ್ ಹೆಂಗ್ ತಟ್ಟೆಗೆ ಹಾಕೊಂತಿರೋ ಮಗುಗೂ ಒಂದ್ ತಟ್ಟೆ ಕೊಡ್ಬೇಕು, ಮಗುಗೂ ಒಂಚೂರು ಊಟ ಕೊಡ್ಬೇಕು. ನಿಮ್ಮ ಅಕ್ಕ ನೋಡುತ್ತೆ ಮಗು ನೀವ್ ಹೆಂಗ್ ತಿಂತಾ ಇದ್ರೆ, ಅದು ಹಿಂಗ್ ಕೈ ಆಡ್ಸುತ್ತೆ. ಚೆಲ್ಲಿ ಪರವಾಗಿಲ್ಲ ಕೆಳಗಡೆ ಏನೋ ಒಂದು ಇಂಟ್ರೆಸ್ಟ್ ಬರುತ್ತೆ ಮಗುಗೆ ತಿನ್ನೋದಕ್ಕೆ ಅಂತ. ಓಕೆನಾ? ಸೊ ದಟ್ಸ್ ಹೌ ಯು ಹ್ಯಾವ್ ಟು ಬ್ರಿಂಗ್ ಇಂಟ್ರೆಸ್ಟ್ ಇನ್ ಕಿಡ್ಸ್ ಟುವರ್ಡ್ಸ್ ದ ಫುಡ್. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ನೀವ್ ಹೇಳಿದ್ರೆ ಎರಡೂ ಕೈ ಹಿಡ್ಕೊಂಡು ಬಾಯಿಗೆ ತುರುಕ್ಬೇಕು ಅನ್ನೋದು, ಅದು ಒಂಥರ ಪನಿಷ್ಮೆಂಟ್ ಇದ್ದಂಗೆ. ಅದು ನೀವು ಫೇವರ್ ಮಾಡ್ತಾ ಇಲ್ಲ, ನೀವು ಅದು ಪನಿಷ್ ಮಾಡ್ತಾ ಇರೋ ತರ ಆಗುತ್ತೆ ಮಕ್ಕಳಿಗೆ. ಓಕೆ, ಟಾರ್ಚರ್ ಆದಂಗೆ ಆಗುತ್ತೆ. ದಟ್ ಈಸ್ ಇನ್ನ ದೇ ವಿಲ್ ಡೆವಲಪ್ ಮೋರ್ ಇದು ಫೋಬಿಕ್ ಟುವರ್ಡ್ಸ್ ದ ಫುಡ್ ರಾದರ್ ದ್ಯಾನ್ ಬಿಕಮಿಂಗ್ ಇಂಟ್ರೆಸ್ಟೆಡ್ ಟುವರ್ಡ್ಸ್ ಫುಡ್. ಓಕೆನಾ? ಸೆಕೆಂಡ್, ಮೂರನೇ ಥಿಂಗ್ ಏನಂದ್ರೆ, ನೀವು ಎಕ್ಸ್ಪ್ಲೈನ್ ಮಾಡಿದ ಊಟದಲ್ಲಿ ವ್ಯತ್ಯಾಸ, ಊಟದ ಪದ್ಧತಿ ಚೆನ್ನಾಗಿದೆ, ಬಟ್ ಆದ್ರೆ 3 ಸರಿ ದಿನಕ್ಕೆ ಹಾಲು ಕೊಡೋದಿದೆಯಲ್ಲ, ಇದ್ರ ಅವಶ್ಯಕತೆ ಏನಿಲ್ಲ ನಿಮ್ಮ ಮಗುಗೆ. 3 ಸರಿ ಅಂದ್ರೆ ಮಿನಿಮಮ್ ನೀವು ಒಂದು 100 to 200 ml ಕೊಡ್ತಿರ್ತೀರ ಒಂದೊಂದ್ ಸರಿಗೆ ಅಂದ್ರೆ ಆಯ್ತು. 3 ಸರಿಗೆ ನೀವು ಹತ್ತತ್ರ 1/2 ಲೀಟರ್ ಆಗ್ಬಿಡುತ್ತೆ ನಿಮ್ಗೆ. ಅರ್ಥ ಆಯ್ತಾ? 1/2 ಲೀಟರ್ ಹಾಲು ಕುಡಿಸೋಂತ ಮಗುಗೆ ಏನಾಗುತ್ತೆ, 1/2 ಲೀಟರ್ ಕುಡಿಯುವಂತ ಜಾಗದಲ್ಲಿ ನಿಮ್ಗೆ ಊಟದ ಜಾಗದಲ್ಲಿ 1/2 ಲೀಟರ್ ಹೋಗಿ ಅಕಾಮಡೇಟ್ ಮಾಡ್ತಾ ಇರ್ತದೆ ಅದು. ಸೊ ವಿ ನೋ ದ ಸೈನ್ಸ್. ಒಂದು ಜಾಗನ 2 ವಸ್ತು ಒಂದೇ ಸರಿ ತುಂಬಸಕ್ಕಾಗಲ್ಲ. ಸೊ ನೀವ್ ಯಾವಾಗ ಹೊಟ್ಟೆಯಲ್ಲಿ ನೀವು ಜಠರದಲ್ಲಿ ಪ್ರತಿ ಸರಿ ಹಾಲನ್ನ ತುಂಬಿಸ್ತಿರ್ತೀರಿ, ಊಟದ ಮೇಲೆ ಇಂಟ್ರೆಸ್ಟ್ ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ ಮಗುಗೆ. ಒಂದು, ಆಮೇಲೆ ಅದು ಲಿಕ್ವಿಡ್ ಫಾರ್ಮ್ ಆಫ್ ಫುಡ್, ಅದ್ರ ಅವಶ್ಯಕತೆ, ಅದ್ರ ನ್ಯೂಟ್ರಿಷಿಯಸ್ ಸಪ್ಲೈ ಈ ವಯಸ್ಸಿನ ಮಗುಗೆ ಅಷ್ಟು ಪ್ರಾಮುಖ್ಯತೆ ಇಲ್ಲ. ಕೊಡಬಾರ್ದು ಅನ್ನೋದಲ್ಲ, ಅದಕ್ಕೆ ಎಷ್ಟು ಬೇಕೋ ಲಿಮಿಟೇಷನ್ ಅಷ್ಟೇ. ಲೆಸ್ ದನ್ 200 ml ಪರ್ ಹೋಲ್ ಡೇ ಇಟ್ಕೊಂಡಿರ್ಬೇಕು. ಕಾನ್ಸಂಟ್ರೇಟ್ ಮೋರ್ ಆನ್ ಸಾಲಿಡ್ ಫುಡ್, ಡಿಫ್ರೆಂಟ್ ಸೀರಿಯಲ್ಸ್, ಪಲ್ಸಸ್, ಇದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ಮಕ್ಕಳಿಗೆ ನ್ಯೂಟ್ರಿಷಿಯಸ್ ಡಿಫಿಷಿಯನ್ಸಿ ಆಗಲ್ಲ. ಅರ್ಥ ಆಯ್ತಾ? ನೀವು ಬರೀ ಹಾಲು ಕೊಟ್ರೆ ಏನಾಗುತ್ತೆ ಅಂತಂದ್ರೆ, ಒಂದು ಊಟದ ಮೇಲೆ ಇಂಟ್ರೆಸ್ಟ್ ಬರಲ್ಲ, ಮತ್ತೆ ಮಿಲ್ಕ್ ಆಲ್ಸೋ ಡಿಕ್ರೀಸಸ್ ಐರನ್ ಅಬ್ಸಾರ್ಪ್ಷನ್. ನೀವು ನಾರ್ಮಲ್ ಊಟ ಮಾಡಿರೋಂಥ ಐರನ್ ಹೊಟ್ಟೆಯಿಂದ ಬಾಡಿಗೆ ಹೋಗೋದನ್ನ ಕಮ್ಮಿ ಮಾಡುತ್ತೆ. ಐರನ್ ಡಿಫಿಷಿಯನ್ಸಿ ಎನಿಮಿಯಾ ಅಂತ ಆಗುತ್ತೆ. ಈ ಐರನ್ ಡಿಫಿಷಿಯನ್ಸಿ ಎನಿಮಿಯಾ ಇನ್ನೊಂದು ಏನಂದ್ರೆ, ಒಂಥರ ಸುಳಿಯಲ್ಲಿ ಸಿಕ್ಕೊಂಡಂಗೆ. ಊಟ ತಿಂದಿರೋದ್ರಿಂದ ತಿಂದೇ ಇರೋದ್ರಿಂದ ಐರನ್ ಡಿಫಿಷಿಯನ್ಸಿ ಎನಿಮಿಯಾ ಆಗುತ್ತೆ. ಐರನ್ ಡಿಫಿಷಿಯನ್ಸಿ ಎನಿಮಿಯಾ ಆದ್ಮೇಲೆ ಮತ್ತೆ ಊಟ ತಿನ್ನೋದಕ್ಕೆ ಇಂಟ್ರೆಸ್ಟ್ ಕಮ್ಮಿ ಮಾಡುತ್ತೆ. ಅದೊಂಥರ ವಿಷಿಯಸ್ ಸೈಕಲ್ ಇದ್ದಂಗೆ, ಅಲ್ಲೇ ಸುತ್ತುರಿತಿರ್ತೀವಿ. ಇದರಿಂದ ಏನಾಗುತ್ತೆ, ಊಟದ ಮೇಲೆ ಇಂಟ್ರೆಸ್ಟ್ ಬರಲ್ಲ. ಪೇಪರ್ ತಿನ್ನೋದು, ಮಣ್ಣು ತಿನ್ನೋದು, ಗೋಡೆ ಕೆರ್ಕೊಂಡು ತಿನ್ನೋದು, ಇದ್ರ ಮೇಲೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಆದಷ್ಟು ಬೆಳಿಗ್ಗೆ ತಕ್ಷಣ ನೀವು ಊಟ ಕೊಡಿ, ಮತ್ತೆ ಏನಾದ್ರು ಮಧ್ಯದಲ್ಲಿ ಏನಾದ್ರು ಊಟಗಳಿಗೆ ಕೊಡ್ತಾ ಹೋಗಿ. ದಿನಕ್ಕೆ ಒಂದ್ಸರಿ ಹಾಲು ಮಾಡ್ಕೊಡಿ. ಓಕೆ, ರೈಟ್.